ಗಗನ್ ಮಹಲ್ ಕೊಪ್ಪಳ ಜಿಲ್ಲೆಯ ಆನೆಗುಂದಿಯಲ್ಲಿರುವ ಈ ಅರಮನೆ 16ನೇ ಶತಮಾನದಲ್ಲಿ ಅಂದರೆ ವಿಜಯನಗರ ಸಾಮ್ರಾಜ್ಯದ ಆಳ್ವಿಕೆಯ ಕಾಲದಲ್ಲಿ ರಾಜಮನೆತನದ ಮಹಿಳೆಯರು ಉತ್ಸವಗಳನ್ನ ವೀಕ್ಷಿಸುವ ಸಲುವಾಗಿ ಈ ಅರಮನೆಯನ್ನ ನಿರ್ಮಾಣ ಮಾಡುತ್ತಾರೆ. ಇಂಡೋ ಇಸ್ಲಾಮಿಕ್ ಶೈಲಿಯಲ್ಲಿ ನಿರ್ಮಾಣವಾದ ಈ ಅರಮನೆಯನ್ನ ನೋಡುತ್ತಾ ನಡೆದರೆ ಕೆಳಗಿನ ಭಾಗ ಇಸ್ಲಾಮಿಕ್ ಶೈಲಿಯಲ್ಲಿದ್ದರೆ ಮೇಲಿನ ಭಾಗ ಹಿಂದೂ ಶೈಲಿಯಲ್ಲಿರುವುದನ್ನ ನಾವು ಇಲ್ಲಿ ಗಮನಿಸಬಹುದಾಗಿದೆ. ಹಳಿಯ ರಾಮರಾಯರ ಕಾಲದಲ್ಲಿ ನಿರ್ಮಾಣವಾದ ಈ ಗಗನ್ ಮಹಲ್ ಹಿಂದೊಮ್ಮೆ ಆನೆಗುಂದಿಯ ಗ್ರಾಮ ಪಂಚಾಯಿತಿಯು ಸಹಿತ ಆಗಿತ್ತು ಎಂಬುದನ್ನು ನಾನು ಕೇಳಲ್ಪಟ್ಟಿದ್ದೆ. ಗಗನ್ ಮಹಲಿನ ಮೊದಲನೇ ಮಾಡಿಯನ್ನ ಹತ್ತಿ ನೋಡುತ್ತಾ ಹೊರಟಿದ್ದ ನನಗೆ ಅಂದಿನ ಕಾಲದಲ್ಲಿ ನಿರ್ಮಾಣವಾದ ಸುಂದರವಾದ ವಿನ್ಯಾಸಗಳು ನನ್ನ ಕಣ್ಣಿಗೆ ಬಿದ್ದಿದ್ದವು. ವಿಜಯನಗರ ಸಾಮ್ರಾಜ್ಯದ ರಾಜ್ಯ ಪರಿವಾರದ ಮಹಿಳೆಯರು ಈ ಸ್ಥಳದಲ್ಲಿ ಹಬ್ಬ ಹರಿದಿನ ಜಾತ್ರೆ ಉತ್ಸವಗಳನ್ನ ಇವೇ ಭಾಗಗಳಲ್ಲಿ ಕುಳಿತು ನೋಡುತ್ತಿದ್ದರಂತೆ. ಇವುಗಳನ್ನೆಲ್ಲಾ ನೋಡಿ ಮೇಲೆ ಹೊರಟಿದ್ದ ನನಗೆ ರಾಜ ಪರಿವಾರದ ರಕ್ಷಣೆಗೆಂದು ಸೈನಿಕರು ಕಾವಲು ಕಾಯುತ್ತಿದ್ದ ಗೋಪುರಗಳು ನನ್ನ ಕಣ್ಣಿಗೆ ಬಿದ್ದಿದ್ದವು. ಸಂಪೂರ್ಣವಾಗಿ ಈ ಗಗನ್ ಮಹಲ್ ಅನ್ನ ನೋಡಿದ ನನಗೆ ಅಂದಿನ ಕಾಲದಲ್ಲಿ ರಾಜ್ಯ ಪರಿವಾರದ ಮಹಿಳೆಯರಿಗೆ ಸಾಕಷ್ಟು ಕಟ್ಟುನಿಟ್ಟುಗಳು ಇದ್ದವು ಎಂಬುದನ್ನು ಅರಿತಿದ್ದೆ. ಶಿಥಿಲಾವಸ್ಥೆಯಲ್ಲಿದ್ದ ಈ ಅರಮನೆಯನ್ನ 2017ರಿಂದ 2022ರವರೆಗೂ ಸಹಿತ ಗಗನ್ ಮಹಲಿನ ಪುನರ್ ಉತ್ಪನ್ನ ಕಾರ್ಯವನ್ನ ಮಾಡಿದ್ದಾರೆ. ಮುಂದಿನ ಬಾರಿ ಹಂಪಿಯನ್ನ ವೀಕ್ಷಣೆ ಮಾಡಲು ಹೋದಾಗ ಈ ಸ್ಥಳಕ್ಕೆ ಹೋಗೋದನ್ನ ಮರಿಬೇಡಿ. ವಿಡಿಯೋದ ಮಾಹಿತಿ ಇಷ್ಟವಾಗಿದೆ ಅಂತ ಭಾವಿಸ್ತೀನಿ. ವಿಡಿಯೋ ಇಷ್ಟವಾಗಿದ್ರೆ ಅಕೌಂಟ್ ಫಾಲೋ ಮಾಡ್ಕೊಂಡು ಹೋಗಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಪ್ರದೇಶದ ಬಗ್ಗೆ ಮಾಹಿತಿ ಹೊತ್ತು ನಿಮ್ಮ ಮುಂದೆ ಬರ್ತೀನಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಟೇಕ್ ಕೇರ್, ಗುಡ್ ಬೈ.